ಎಸ್, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಚೆನ್ನಾಗಿದೆಯಾ? ಎಲ್ಲ ಖಂಡಿತ ಇಲ್ಲ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿದ್ದು ಬಣ ಈಗ ಸಿಡಿದೆದ್ದಿದೆ. ಸಿದ್ದರಾಮಯ್ಯ ಬಣದ ಮೌನ ರಾಗದ ಹಿಂದಿದೆಯಾ ಅಸಮಾಧಾನದ ಕಿಚ್ಚು? ಸುರ್ಜೇವಾಲಾ ವಿರುದ್ಧ ರಾಹುಲ್ಗೆ ದೂರು ಕೊಡುತ್ತಾ ಸಿದ್ದು ಬಣ ಅನ್ನೋದು ಸದ್ಯದ ಪ್ರಶ್ನೆ. ಸಿದ್ದರಾಮಯ್ಯ ಅವರ ಪರವಾಗಿ ಸುರ್ಜೇವಾಲಾ ಸ್ಟ್ಯಾಂಡ್ಗಳನ್ನ ತೆಗೆದುಕೊಡ್ತಾ ಡಿಕೆ ಶಿವಕುಮಾರ್ ಪರವಾಗಿ, ಸಿದ್ದು ಬಣದ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಪರವಾಗಿ ಇತ್ತೀಚಿನ ಮಾಧ್ಯಮದ ಹೇಳಿಕೆಗಳನ್ನ ಕೂಡ ನೀವು ಕೇಳಿದ್ದೀರಿ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಕುರಿತಾಗಿ ಸುರ್ಜೇವಾಲಾ ಮಾತಾಡಿದ್ದನ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ರಣದೀಪ್ ಸುರ್ಜೇವಾಲಾ ನಡೆ ವಿರುದ್ಧ ಕೆಲವು ಸಚಿವರಿಗೆ ಅಸಮಾಧಾನ. ಸುರ್ಜೇವಾಲಾ ಮೂಲಕ ಡಿಕೆಶಿ ಎಚ್ಚರಿಕೆ ಕೊಡಿಸ್ತಾರೆ ಅಂತ ಸಿಟ್ಟು. ಸಿದ್ದರಾಮಯ್ಯ ಜೊತೆ ಅಸಮಾಧಾನ ತೋಡಿಕೊಂಡಿದ್ದಾರಂತೆ ಸಚಿವರು, ಆಪ್ತ ಸಚಿವರು. ಏನ್ ಸರ್ ಹಿಂಗಾಗ್ತಾ ಇದೆ ಅಂತ ಸುರ್ಜೇವಾಲಾ ವಾಪಸ್ ಕರೆಸಿಕೊಳ್ಳಲು ಹೇಳುವಂತೆ ಸಿಎಂಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಹೈಕಮಾಂಡ್ ಒಂದ್ಸಲ ಮಾತಾಡಿ ನೀವು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಹೇಳಿ ಅಂತ ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರು, ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ನಡವಳಿಕೆ ಬಗ್ಗೆ ಸಿದ್ದರಾಮಯ್ಯ ಆಪ್ತ ಬಣ ಆಕ್ರೋಶ ಹೊರಹಾಕಿದೆ. ಒಬ್ಬರ ಪರವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ ಸುರ್ಜೇವಾಲಾ, ಒಬ್ಬರ ಪರವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ? ಉಸ್ತುವಾರಿಯಾದವರು ಎರಡೂ ಬಣದ ಸಮಸ್ಯೆ ಕೇಳಬೇಕಲ್ವಾ, ಇಬ್ಬರ ಪರವಾಗೂ ಮಾತಾಡಬೇಕಲ್ವಾ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಮುಖ ಹಿರಿಯರ ಸಭೆ ಸುರ್ಜೇವಾಲಾ ನಡೆಸಬೇಕಾಗಿತ್ತು, ಆದರೆ ಅದನ್ನ ನಡೆಸೇ ಇಲ್ಲ. ಉಸ್ತುವಾರಿಯಾದವರು ಎರಡೂ ಬಣಗಳನ್ನ ಸಮಾನವಾಗಿ ಕಾಣಬೇಕು, ಆದರೆ ಅವ್ರು ಕಾಣ್ತಾ ಇಲ್ಲ. ನೀವು ಹೈಕಮಾಂಡ್ಗೆ ಹೇಳಿ ಒಂದ್ ಮಾತು ಅಂತ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಪಕ್ಷದ ಒಳಗೆ ಪಕ್ಷಪಾತಿ ಧೋರಣೆ ಅನುಸರಿಸಬಾರದು ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಸಿಟ್ಟಾಗಿದ್ದಾರೆ ಹಾಗಾದ್ರೆ? ಹಾಸನದ ಸ್ವಾಭಿಮಾನ ಸಮಾವೇಶದ ಹೆಸರು ಬದಲಾವಣೆ ಮಾಡಿದ್ರು. ದಲಿತ ಸಚಿವರ ಔತಣಕೂಟ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡಾಗ ಅದಕ್ಕೆ ಬ್ರೇಕ್ ಹಾಕ್ಸಿದ್ರು. ಬೆಳಗಾವಿಯಲ್ಲೇ ಡಿಕೆ ಬ್ರದರ್ಸ್ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು. ಡಿಕೆಶಿ ಹೇಳಿದಂತೆ ಸುರ್ಜೇವಾಲಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಉಸ್ತುವಾರಿಯಾದವರು ಎರಡೂ ಬಣದ ಸಮಸ್ಯೆ ಆಲಿಸ್ತಾ ಇಲ್ಲ, ಡಿಕೆಶಿ ಪರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಈ ಕಿಚ್ಚು ಜೋರಾಗೋದಕ್ಕೆ ಶುರುವಾಗಿದ್ದೇ ಹಾಸನ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಶಕ್ತಿ ಏನು ಅಂತ ಹೈಕಮಾಂಡ್ ತೋರಿಸೋದಕ್ಕೆ ಸಿದ್ದರಾಮಯ್ಯ ಬಣ ನಿರ್ಧಾರ ಮಾಡಿತ್ತು. ಡಿಕೆಶಿ ಅದನ್ನ ಪಕ್ಷದ ಕಾರ್ಯಕ್ರಮ ಮಾಡಿದ್ರು. ಹಾಗೆ ಇಡೀ ಉಸ್ತುವಾರಿನ ತಾನು ವಹಿಸಿಕೊಂಡ್ರು. ಅಲ್ಲಿಗೆ ಬ್ರೇಕ್ ಹಾಕಿದ್ರು. ಸಿದ್ದರಾಮಯ್ಯ ಅವರು ಜಾರಕಿಹೊಳಿ ನಿವಾಸದಲ್ಲಿ ಉಳಿದ ಸಚಿವರ ಜೊತೆ ಸಭೆ ನಡೆಸಿದ್ರು. ಡಿಕೆ ಶಿವಕುಮಾರ್ ದೇಶದಲ್ಲೇ ಇಲ್ಲದೆ ಇದ್ದಾಗ ಡಿಕೆ ಶಿವಕುಮಾರ್ ಸೀದಾ ದೆಹಲಿಗೆ ಹೋದ್ರು. ಮತ್ತೆ ರಾಜ್ಯದಲ್ಲೂ ಕೂಡ ಸುರ್ಜೇವಾಲಾ ಡಿಕೆ ಬ್ರದರ್ಸ್ ಜೊತೆ ಬೆಳಗಾವಿಯಲ್ಲಿ ಸಪರೇಟ್ ಆಗಿ ಸಭೆ ನಡೆಸಿದ್ರು. ಯಾವ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಒಂದು ಕಡೆ ಪರಮೇಶ್ವರ್ ಮಾತಾಡಿದ್ದಾರೆ, ಭೈರತಿ ಸುರೇಶ್ ಮಾತಾಡಿದ್ದಾರೆ, ಹಾಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಸುರ್ಜೇವಾಲಾ ಸರ್ ವಿರುದ್ಧ ಕೆಲವು ಸಚಿವರು ಏನೋ ಹೈಕಮಾಂಡ್ಗೆ ಏನೋ ದೂರು ಕೊಡ್ತಾ ಇದ್ದಾರಂತೆ, ಪಕ್ಷಪಾತ ಧೋರಣೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಗೊತ್ತಿಲ್ಲ ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ. ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಹೈಕಮಾಂಡ್ ನಿರ್ಧಾರ ಮಾಡಿ. ಅದು ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ನೋಡಿ, ಈಗ ಸೈಲೆಂಟ್ ಅಂತೀರಾ, ಮತ್ತು ನೀವೇ ಪ್ರಶ್ನೆ ಕೇಳ್ತೀರಾ. ಈಗ ನಾವು ನೋ ಕಮೆಂಟ್ಸ್ ಅಂದ್ರೂ ಅದನ್ನು ಸುದ್ದಿ ಮಾಡ್ತೀರಾ. ನಿಮ್ಗೆ ಕಣ್ಣು ತಪ್ಪಿಸಿ ನಾವು ಚಾನು ಕುಡಿಯಂಗೆ ಆಗ್ತಾ ಇಲ್ಲ ಈಗ, ಹಂಗಾಗ್ತದೆ. ಸೊ ಇದು ಕಾಂಗ್ರೆಸ್ ನಾಯಕರ ಮಾತು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಹಿಂಗಾದ್ರೆ ಸರಿ ಹೋಗಲ್ಲ, ಸುರ್ಜೇವಾಲಾ ಅವರಿಗೆ ಹೈಕಮಾಂಡ್ ಹೇಳಬೇಕು, ಹಂಗೆ ನೀವು ಮಾಡಬೇಕು. ಹೈಕಮಾಂಡ್ಗೆ ಹೋಗಿ ಹೇಳಿ, ರಾಹುಲ್ ಗಾಂಧಿ ಅವರನ್ನ ಮಾತಾಡಿಸಿ, ಹಿಂಗಾಗ್ತಾ ಇದೆ ನೋಡಿ. ಡಿಕೆ ಶಿವಕುಮಾರ್ ಹೇಳ್ದ ಹಾಗೆ ಕೇಳ್ತಾ ಇದ್ದಾರೆ ಸುರ್ಜೇವಾಲಾ. ಅವ್ರು ಏನ್ ಹೇಳ್ತಾರೋ ಅದ್ರ ಬಗ್ಗೆ ಆದೇಶ ಕೊಡ್ತಾ ಇದ್ದಾರೆ. ಇದು ಸರಿ ಅಲ್ಲ ಅಂತ ನೀವು ಮಾತಾಡಿ ಅಂತ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ ಆಪ್ತ ಸಚಿವರು ಮತ್ತೆ ಶಾಸಕರು.
ಅದಕ್ಕೆ ಪೂರಕವಾಗಿ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನಡೆದಿರೋದನ್ನ ರಾಜ್ಯದಲ್ಲಿ ನೀವು ಹೇಳ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಹೇಳ್ತಾರೆ, ಇಲ್ಲಿ ನಿರ್ಧಾರಗಳು ಬದಲಾಗತ್ತೆ, ಡಿನ್ನರ್ ಪಾರ್ಟಿ ಪ್ಲಾನ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ, ಸಮಾವೇಶ ಇದ್ರೆ ಅದರ ಹೆಸರು ಬದಲಾವಣೆ ಆಗತ್ತೆ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತಾ ಅಂತ ಸುರ್ಜೇವಾಲಾ ಅವ್ರನ್ನ ಕೇಳಿದ್ರೆ, ಬದಲಾವಣೆ ಆಗೋದಿದ್ದಿದ್ರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಸುರ್ಜೇವಾಲಾ ಒಂದು ಮಾತಾಡ್ತಾರೆ. ಅದಾದ ಮೇಲೆ ಡಿ ಕೆ ಬ್ರದರ್ಸ್ ಜೊತೆ ಒಂದು ಮೀಟಿಂಗ್ ಆಗತ್ತೆ. ಇದೆಲ್ಲ ಒಂದು ಕಡೆ ವಾಲಿದ್ದಾರೆ ಸುರ್ಜೇವಾಲಾ ಅವರು. ಏಕಪಕ್ಷೀಯ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ಇನ್ನೊಂದು ಬಣವನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.